ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾರ್ಗವಿ ಚಂಡಿ ಚಾಮುಂಡಿ ಅವತಾರವನ್ನ ತಾಳುವುದ್ರ ಮುಖಾಂತರ ಗಾಯತ್ರಿ ದೇವಿಯ ಹಾಗೆ ಬೃಂದ ಇಬ್ಬರಿಗೂ ಕೂಡ ಸರಿಯಾಗಿ ಗುಣ ಇಟ್ಟು ತನ್ನ ಮಾವನನ್ನ ಕಾಪಾಡ್ಕೊತಾಳೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ JP ಮೇಲೆ ಯಾರೋ ಬಂದು ಅಟ್ಯಾಕ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಶಕುಂತಲ ಅವರು ಕನ್ಸ್ಕೊಂಡ್ಬಿಡ್ತಾರೆ. ಇದರಿಂದ ಶಕುಂತಲ ಅವರು ಗಾಬರಿ ಆಗ್ತಾರೆ. ತನ್ನ ಮಗನನ್ನ ಕರೆದು ಮಾತನಾಡ್ತಾರೆ, ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಖಂಡಿತ ನಾನು ಬದುಕೋದಿಲ್ಲ ಅಂತ. ಆಗ JP ಹೇಳುವುದು, ನನ್ನನ್ನು ಕಾಪಾಡೋದಕ್ಕೆ ನನ್ನ ಮಗ ಸೊಸೆ ಇದ್ದಾರೆ, ಖಂಡಿತವಾಗ್ಲೂ ನನ್ನನ್ನು ಯಾರೂ ಏನೂ ಮಾಡ್ಕೊಳಕ್ಕಾಗೋದಿಲ್ಲ, ನೀವು ಯೋಚನೆ ಮಾಡಬೇಡಿ ಅಂತ. ಆದರೆ JPಗೆ ಗೊತ್ತಿದೆ ಖಂಡಿತ ಗಾಯತ್ರಿ ದೇವಿ ಸುಮ್ಮನೆ ಇರೋಳಲ್ಲ, ಈ ಒಂದು ಕೇಸಲ್ಲಿ ತಾನು ಸಿಕ್ಕಾಕೋಬೇಕಾಗತ್ತೆ ಅನ್ನೋ ಒಂದು ಕಾರಣಕ್ಕೆ ನನ್ನ ಕಥೆಯನ್ನು ಮುಗಿಸಿದ್ರು ಕೂಡ ಅಚ್ಚರಿ ಇಲ್ಲ. ಆದರೆ ತನಗೆ ಬೇಕಾಗಿರೋದು ಜಸ್ಟ್ ನನ್ನ ಕುಟುಂಬದ ನೆಮ್ಮದಿ, ನನ್ನ ಕುಟುಂಬದವರು ಚೆನ್ನಾಗಿರ್ಬೇಕು ಅನ್ನೋದಷ್ಟೇನೆ ಅಂತ ಹೇಳಿ ಮನಸ್ಸಲ್ಲಿ ಯಾವಾಗಲೂ ಕೂಡ ಆಲೋಚನೆ ಮಾಡ್ತಾನೆ ಇರ್ತಾರೆ. ಇತ್ತ ಕಡೆ ಗಾಯತ್ರಿ ದೇವಿ ಭಾರ್ಗವಿ ಮನೆ ಹತ್ರ ಬರ್ತಾರೆ. ಆತ ಕಡೆ ಬೃಂದ ನೀರು ಹಿಡಿಯೋಕೆ ಅಂತ ಹೋಗಿದ್ದಾಗ ಕಾರಲ್ಲಿ ಅಲ್ಲಿಗೆ ಬಂದು ಆಕೆಯನ್ನ ಸಿಗ್ನಲ್ ಮಾಡಿ ಕರೀತಾರೆ. ಆಗ ಬೃಂದ ಬಂದಿದ್ದೆ ಗಾಯತ್ರಿ ದೇವಿ ಬೃಂದ ವಿರುದ್ಧ ರೊಚ್ಚಿಗೇಳ್ತಿದ್ದಾರೆ. ಏನು ಅನ್ಕೊಂಡಿದ್ಯಾ ಬೃಂದ, ನಿನ್ನನ್ನು ಈ ರೀತಿ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊ ಅಂತಾನ, ನಿನ್ಗಷ್ಟು ದುಡ್ಡು ಕೊಟ್ಟಿರೋದು ನಾನು ಅಂತ ಹೇಳಿ ರೊಚ್ಚಿಗೇಳ್ತಾರೆ, ಸಿಡಿದೇಳ್ತಾರೆ. ಆಗ ಇಲ್ಲಿ ಬೃಂದ, ಅಯ್ಯೋ ಆತ ಏನು ಮಾಡಲಿ, ದುಡ್ಡನ್ನು ತೊಗೊಂಡು ಏನೇ ತೊಗೊಂಡು ಹೋದ್ರು ಮನೆಯಲ್ಲಿ ಎಲ್ಲಿ ಬಂತು ಹೇಗೆ ಬಂತು ಅಂತ ಕೇಳ್ತಾರ. ಹಾಗಾಗಿ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೊತಿದ್ದೇನೆ ಅಷ್ಟೇ ಅಂತ ಬೃಂದ ಹೇಳ್ತಾರೆ. ಸರಿ ಆಯ್ತು, ನಿನ್ನ ಇಲ್ಲಿ ಕಳ್ಸಿದ್ ಯಾಕೆ, ನೀನು ಏನು ಮಾಡ್ತಿದ್ಯಾ, ನಿನ್ಗೇನು ಆಸೆ ಇಲ್ವಾ, ವಿಲ್ಲಾ ಮತ್ತೆ ಫಾರಿನ್ ಟ್ರಿಪ್ ಯಾವುದೂ ಕೂಡ ಬೇಡವಾ ಅಂದಾಗ, ಅಯ್ಯೋ ಬೇಕು ಅತ್ತೆ, ಎಲ್ಲ ಕೂಡ ಬೇಕು ನನಗೆ ಅಂತ ಬೃಂದ ಹೇಳ್ತಾರೆ. ಅಂದಮೇಲೆ ಖಂಡಿತವಾಗ್ಲೂ ನಾನು ಹೇಳೋ ಕೆಲಸ ನೀನೀಗ ಮಾಡಲೇಬೇಕಾಗತ್ತೆ. ಆ ಭಾರ್ಗವಿ ಖಂಡಿತ ಸುಮ್ಮನಿರೋಳಲ್ಲ, ಅದಕ್ಕೋಸ್ಕರ ನಾವು ಬೇರೆದೇ ಪ್ಲ್ಯಾನನ್ನು ಮಾಡಬೇಕಾಗತ್ತೆ. JP ಬದುಕಿದ್ರೆ ತಾನೇ ಇಷ್ಟೆಲ್ಲ ನಡೆಯೋದು, JP ಕತೆನೇ ಮುಗ್ದೋದ್ರೆ ಯಾವ ಕೇಸ್ ಇರತ್ತೆ ಅಂತ ಗಾಯತ್ರಿ ದೇವಿ ಕೇಳಿದ ತಕ್ಷಣ, ಹಾಗಿದ್ರೆ ಅತ್ತ ನೀವು ಏನೇ ಹೇಳ್ತಿದ್ರ, ಮಾವನ ಕಥೆಯೇ ಮುಗಿಸ್ಬಿಡ್ಬೇಕು, ಮಾವನ್ ಸಾಯಿಸ್ಬೇಕು ಅಂತ ಆಲೋಚನೆ ಮಾಡ್ತಿದ್ರ ಅಂತ ಹೇಳಿ ಬೃಂದ ಕೇಳ್ತಾರ. ಹೌದು, ಇನ್ನೇನು ಮಾಡೋಕ್ಕಾಗತ್ತೆ, ನಾವು ಉಳಿಬೇಕು ಅಂದರೆ JP ಅಳಿಲೇಬೇಕಾಗತ್ತೆ. ಈಗೇನಾದರೂ ಅವ್ನು ಸತ್ತು ಹೋದರೆ ಕೇಸ್ ಅಲ್ಲಿಗೆ ಬಿದ್ದು ಹೋಗುತ್ತೆ, ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಮಗೆ ಥ್ರೆಟ್ ಇದೆ. ಅದೇ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀನು ಈ ವಿಷಯದಲ್ಲಿ ನಮಗೆ ಸಹಾಯ ಮಾಡಬೇಕಾಗತ್ತೆ ಅಂತಾರೆ. ಈ ಕಡೆ ಬೃಂದ ಯೋಚನೆ ಮಾಡಬೇಕಾದ್ರೆ, ನೋಡು ಬೃಂದ, ನೀನು ಬದುಕಿದ್ದು ಇದೇ ರೀತಿ ಬದುಕಬೇಕಾ ಅಥವಾ ನಿನ್ನ ಆಸೆ ಕನಸನ್ನು ಈಡೇರಿಸ್ಕೋಬೇಕಾ, ದುಡ್ಡು, ಫಾರಿನ್ ಟ್ರಿಪ್ಪು, ಐಫೈ ಬದುಕು ಇದೆಲ್ಲವೂ ಕೂಡ ಬೇಕಾ, ಸುಮ್ಮನೆ ಪಾಪ ಪುಣ್ಯ ಅಂತ ಯೋಚನೆ ಮಾಡಿಕೊಂಡು ನಿನ್ನ ಬದುಕನ್ನು ಹೀಗೆ ಕಳೆದು ಬಿಡ್ತೀಯಾ, ಏನು ಯೋಚನೆ ಮಾಡ್ತಿದ್ಯಾ ಹೇಳು ಅಂತ ಹೇಳಿ ಗಾಯತ್ರಿ ದೇವಿ ಕೇಳ್ತಾರೆ. ಆಗ ಇಲ್ಲಿ ಬೃಂದ, ಇಲ್ಲ ಆತ, ನಾನು ರೆಡಿ, ಪಾಪ ಪುಣ್ಯ ಕಟ್ಕೊಂಡು ನನಗೇನಾಗಬೇಕು, ನನಗೆ ನಾನು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ಮಾವನ್ನ ಸಾಯಿಸುವುದಕ್ಕೆ ಮುಂದಾಗ್ಬಿಡ್ತಾಳೆ ಬೃಂದ. ಆಗ ಇಲ್ಲಿ ಗಾಯತ್ರಿ ದೇವಿಯವರು ನನ್ನ ಕಡೆ ಹುಡುಗ ಬರ್ತಾನೆ, ಅವನಂತೂ ಎಕ್ಸ್ಪರ್ಟ್ ಅದರಲ್ಲಿ, ಅವನನ್ನ ಒಳಗಡೆ ಹೋಗೋದಕ್ಕೆ ನೀನು ಅವಕಾಶ ಮಾಡಿಕೊಡು. ಅವರು ಒಳಗಡೆ ಹೋಗ್ತಿದ್ದಾಗೆ ಅವ್ರ ಕೆಲಸವನ್ನು ಮುಗಿಸಿ ಅವ್ರ ಮನೆಯಿಂದ ಹೊರಗಡೆ ಹೋಗ್ತಾರೆ, ನೀನು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಬಟ್ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಗಾಯತ್ರಿ ದೇವಿ ಹೇಳಿದಾಗ, ಖಂಡಿತಾತೆ ನೀವೇನು ಯೋಚನೆ ಮಾಡಬೇಡಿ, ಅದನ್ನು ನಾನು ನೋಡ್ಕೋತೀನಿ ಅಂತ ಹೇಳಿ ಬೃಂದ ಗಾಯತ್ರಿ ದೇವಿಗೆ ತಿಳಿಸ್ತಾರೆ. ನಂತರ ಬೃಂದ, ಅಯ್ಯೋ ನನಗೆ ನಾನು ಚೆನ್ನಾಗಿದ್ರೆ ಸಾಕು, ಮಾವನ್ ಕಟ್ಕೊಂಡೇನು ಮನೆಯವ್ರು ಕಟ್ಕೊಂಡು ಏನಾಗಬೇಕು, ನನಗೆ ಒಟ್ಟಿನಲ್ಲಿ ನಾನು ಅನ್ಕೊಂಡಿರೋ ಬದುಕು ನಂದಾಗಬೇಕು ಅಂತ ಹೇಳಿ ಬೃಂದ ಅನ್ಕೋತಾರೆ. ನಂತರ ಇದ್ದ ಕಡೆ ಭಾರ್ಗವಿ ಮನೆಯವ್ರು ಎಲ್ಲರೂ ಕೂಡ ಗ್ಯಾಸ್ಗೆ ಪೂಜೆ ಮಾಡ್ತಿದ್ದಾರೆ. ಆಗ ಭಾರ್ಗವಿ ಒಂದು ಮಾತು ಕೇಳ್ತಾರೆ, ಅತ್ತೆ ಯಾಕೆ ಇವತ್ತು ಗ್ಯಾಸ್ ಪೂಜೆ ಸಿಲಿಂಡರ್ದು ಗ್ಯಾಸ್ ಪೂಜೆಯನ್ನು ಮಾಡಿಸ್ತಿದ್ದೀರಾ, ಸ್ಟವ್ ಪೂಜೆಯನ್ನು ಮಾಡಿಸ್ತಿದ್ದೀರಾ ಅಂತ. ಅದು ನನಗೆ ಕೆಟ್ಟ ಕನ್ಸ್ಬಿತ್ತು, ಹಾಗಾಗಿ ಗಾಬರಿ ಆಯಿತು, ಅದೇ ಕಾರಣಕ್ಕೆ ಒಳ್ಳೆ ರೀತಿಯಿಂದ ಮನೆ ನಡೀಲಿ ಅನ್ನೋ ಕಾರಣಕ್ಕೆ ಈ ಒಂದು ಸ್ಟವ್ ಪೂಜೆಯನ್ನು ಮಾಡಿಸ್ತಿದ್ದೀನಿ ಅಂದಾಗ, ಅಯ್ಯೋ ಅಜ್ಜಿ ಏನು ಯೋಚನೆ ಮಾಡಬೇಡಿ, ಖಂಡಿತ ಎಲ್ಲ ಒಳ್ಳೆದಾಗತ್ತ, ಮಾವನ್ನ ಬಿಡಿಸೋದು ನಮ್ಮ ಜವಾಬ್ದಾರಿ ಅಂತ ಭಾರ್ಗವಿ ಹೇಳ್ತಾರೆ. ಆಗ ನಿರ್ಮಲಾ ಪಾಟೀಲ್ ಅವರು, ನನಗೆ ಆಸ್ತಿ ಅಂತಸ್ತು ಏನಿಲ್ಲದೆ ಇದ್ರೂ ಪರವಾಗಿಲ್ಲ ಭಾರ್ಗವಿ, ಆದರೆ ನನಗೆ JP ಇರಬೇಕು, JP ಇಲ್ಲದೆ ಖಂಡಿತವಾಗ್ಲೂ ನನ್ನಿಂದ ಇರೋದಕ್ಕಾಗೋದಿಲ್ಲ, ನನ್ನ JPನ ನನಗೆ ಉಳಿಸ್ಕೊಡು ಭಾರ್ಗವಿ ಅಂತ ಕೇಳಿದಾಗ, ಅಯ್ಯೋ ಅತ್ತೆ ಏನು ಮಾತಾಡ್ತಿದ್ರ, ಖಂಡಿತ ಮಾವಂಗೆ ಏನೂ ಆಗೋದಿಲ್ಲ, ಯಾರು ಏನು ಮಾಡೋದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ತದನಂತರ ಇದ್ದ ಕಡೆ ಭಾರ್ಗವಿ ನಿರ್ಮಲಾ ಮತ್ತೆ ಅಜ್ಜಿಗೆ ಮಾತು ಕೊಡ್ತಾಳೆ, ಮಾವರನ್ನ ನಾನು ಕಾಪಾಡ್ತೀನಿ ಅಂತ ಹೇಳಿ. ಆದರೆ ಆಲ್ರೆಡಿ ಅಲ್ಲಿ ಗಾಯತ್ರಿ ದೇವಿ JP ಕಥೆಯನ್ನೇ ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ. ರಾತ್ರಿ ಆಗತ್ತೆ, ರಾತ್ರಿ ಆಗ್ತಿದ್ದಾಗೆ ಬೃಂದ ಬಾದಾಮಿ ಹಾಲನ್ನು ರೆಡಿ ಮಾಡಿದ್ದಾಳೆ. ಶ್ರೀಮಂತಪ್ಪ ಬಂದಿದ್ದ, ಏನದು ನಮ್ಮ ಬೃಂದ ಯಾವತ್ತೂ ಅಡುಗೆ ಮನೆಗೆ ಬರ್ದೇ ಇರೋಳು ಇವತ್ತು ಬಾದಾಮಿ ಹಾಲು ರೆಡಿ ಮಾಡಿದ್ದಾಳೆ, ನನಗೆ ಕೊಡು ಅಂತ ಕೇಳ್ತಾರೆ. ಅಯ್ಯೋ ಮಾವ, ಯಾರ್ಯಾರು ಕುಡಿತಾರೆ ಕೇಳ್ಕೊಂಡು ಬನ್ನಿ, ಬಾದಾಮಿ ಅಲ್ವಾ, ಈಗ ತಿನ್ಸಿ ತರೋದಕ್ಕೆ ಕಷ್ಟ ಅಲ್ವಾ, ಸುಮ್ಮನೆ ವೇಸ್ಟ್ ಯಾಕೆ ಆಗಬೇಕು, ಹೋಗಿ ನೀವು ಅಂತ ಕಳಿಸ್ಬಿಡ್ತಾಳೆ. ನಂತರ ಎಲ್ಲ ಗ್ಲಾಸ್ಗೂ ಕೂಡ ನಿದ್ರೆ ಬರೋದನ್ನು
ಮಿಕ್ಸ್ ಮಾಡಿಬಿಡ್ತಾಳೆ. ತದನಂತರ ಶ್ರೀಮಂತಪ್ಪ ಬಂದು ಎಲ್ಲರೂ ಕೂಡ ಕುಡಿತಾರಂತ ಅಂದಾಗ ಹೌದಾ ಸರಿ ತಗೊಳ್ಳಿ, ಉಳಿದಿದ್ರೆ ನೀವೇ ಜಾಸ್ತಿ ಕುಡ್ಕೊಂಡ್ಬಿಡಿ ಅಂತ ಹೇಳಿ ಬೃಂದ ಕೊಟ್ಟು ಕಳಿಸ್ತಾಳೆ. ನಂತರ ಎಲ್ಲರೂ ಕೂಡ ಹೊರಗಡೆ ಇರ್ತಾರೆ, ಎಲ್ರಿಗೂ ಕೂಡ ಕೊಡ್ತಾರೆ. ಶ್ರೀಮಂತಪ್ಪ ಬಂದು ಚೆನ್ನಾಗಿದೆ ಅಂತ ಎಲ್ಲರೂ ಕುಡಿತಾರೆ. ಬಟ್ ಭಾಗ್ಯವಿ ಒಂದು ಸಿಪ್ ಟೇಸ್ಟ್ ಮಾಡ್ತಿದ್ದಾಗ ಏನೋ ಒಂದು ರೀತಿ ಇದೆ ಅಲ್ವಾ ಅಂದಾಗ ಅಯ್ಯೋ ಏನೋ ಬಾದಾಮಿ ಪುಡಿ ಕಂಪ್ನಿದು ಏನೋ ಬೇರೆ ಇರಬಹುದು ಅಂತ ಹೇಳಿದ್ದೆ ಜಿ ಪಿ ಪಾಟೀಲ್ ಅವರು ಕುಡಿತಾರ. ಆದರೆ ಇಲ್ಲಿ ಭಾರ್ಗವಿಗೆ ಡೌಟ್ ಬರ್ತಿರುತ್ತೆ. ಆದರೂ ಕೂಡ ಮನೆಯವ್ರ ಮುಂದೆ ಏನೂ ಮಾತಾಡೋಕ್ಕಾಗಲ್ಲ ಅಂತ ಹಾಗೆ ಸುಮ್ಮನೆ ಕುಡಿಯೋ ರೀತಿ ನಟನೆ ಮಾಡ್ತಿರ್ತಾರೆ. ಈ ಕಡೆ ಬೃಂದ ಭಾರ್ಗವಿ ನೀನು ಕುಡಿಬೇಕು, ನಿನಗೂ ಕೂಡ ಪ್ರಜ್ಞೆ ತಪ್ಪುತ್ತೆ, ಪ್ರಜ್ಞೆ ಬಂದರೂ ಕೂಡ ನೀನು ಆ ಪರಿಸ್ಥಿತಿಯಲ್ಲಿ ಮಂಪ್ರಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಇವತ್ತು ಈ ಮನೆಯ ತಿರುವೆ ಬದಲಾಗ್ಬಿಡತ್ತೆ, ಈ ಮನೆಯ ಗತಿನೇ ಬದಲಾಗ್ಬಿಡತ್ತೆ ಅಂತ ಹೇಳಿ ಬೃಂದ ಅನ್ಕೋತಾರೆ. ತದನಂತರ ಈ ಕಡೆ ಭಾರ್ಗವಿ ಹಾಲನ್ನು ಕುಡಿಯೋದಿಲ್ಲ, ಹಾಲನ್ನು ಹಾಗೆ ಚೆಲ್ಲು ಬಿಡ್ತಾಳೆ. ನಂತರ ಇಲ್ಲಿ ಬೃಂದ ಎಲ್ಲರೂ ಕೂಡ ಮಲ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ಗಾಯತ್ರಿ ದೇವಿಗೆ ಮೆಸೇಜ್ ಮಾಡಿ ಡೋರ್ ಓಪನ್ ಮಾಡ್ತಾರೆ. ಗಾಯತ್ರಿ ದೇವಿ ಕಡೆಯ ವ್ಯಕ್ತಿಗಳು ಒಳಗಡೆ ಬರ್ತಾರೆ. ಬಂದದ್ದೇ ಇಲ್ಲಿ ಎಲ್ಲರೂ ಮಲಗಿರುವುದನ್ನು ನೋಡಿದೆ ಜಿ ಪಿ ಪಾಟೀಲ್ ರೂಮಿಗೆ ನುಗ್ಗಿ ಜಿ ಪಿ ಪಾಟೀಲ್ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗ್ತಾರೆ. ಆ ಸಮಯಕ್ಕೆ ಭಾರ್ಗವಿ ಬಂದು ವ್ಯಕ್ತಿಯನ್ನು ಇಟ್ಕೊಂಡು ಹೊರಗಡೆ ಕರ್ಕೊಂಡು ಬಂದು ಹಿಗ್ಗಾಮುಗ್ಗಾ ಬಾರಿಸಿದ್ದೆ ವ್ಯಕ್ತಿಯನ್ನ ಸರಿಯಾಗಿ ತಟ್ಟಿ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಬೆಳಗ್ಗೆ ಆಗ್ತಿದ್ದಾಗೇನೆ ಗಾಯತ್ರಿ ದೇವಿ, ಬೃಂದ, ಶಕ್ತಿ ಪ್ರಸಾದ್, ಲಾಯರ್ ಎಲ್ಲರೂ ಕೂಡ ತುಂಬಾ ಖುಷಿಯಿಂದಿದ್ದಾರೆ. ಖಂಡಿತ ಜಿ ಪಿ ಕತೆ ಮುಗಿಯುತ್ತೆ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಇಂಥ ಒಂದು ಘಟನೆ ನಡೆದಿದೆ, ಭಾರ್ಗವಿ ತನ್ನ ಮಾವನನ್ನು ಸೇಫ್ ಮಾಡ್ಕೊಂಡಿದ್ದಾಳೆ ಅಂತ. ಇದ್ರ ನಡುವೆ ಒಂದು ಡೈರಿ ಇದೆ. ಆ ಒಂದು ಡೈರಿಯಲ್ಲಿ ಗಾಯತ್ರಿ ದೇವಿಯ ಚರಿತ್ರೆನೇ ಅಡಗಿ ಕೂತದ. ಆ ಒಂದು ಡೈರಿಯ ಮುಖಾಂತರನೇ ಎಲ್ಲ ಟ್ರಾನ್ಸಾಕ್ಷನ್ ಕೂಡ ನಡೀತದೆ, ಎಲ್ಲ ವ್ಯವಸ್ಥೆ ಕೂಡ ಆಗ್ತದೆ. ಅದಕ್ಕೆ ಗಾಯತ್ರಿ ದೇವಿಯ ಒಂದು ತಂಬನ ಒಂದು ಸೈನ್ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಆ ಒಂದು ಡೈರಿಯ ಒಂದು ವಿಷಯವನ್ನ ಆರ್ಕೆ ಮತ್ತೆ ಬೃಂದ ಇಬ್ರು ಕೂಡ ತಿಳ್ಕೊಂಡಿದ್ದಾರೆ. ಈ ಒಂದು ಡೈರಿ ಖಂಡಿತವಾಗ್ಲೂ ಗಾಯತ್ರಿ ದೇವಿಗೆ ಮೆತ್ತಾಗ್ತಕ್ಕಂತಹ ಸಾಧ್ಯತೆ ಇದೆ. ಇದರ ನಡುವೆ ಯಾವ ರೌಡಿಯನ್ನ ಅವರು ಕಳಿಸಿದ್ರು ಆ ರೌಡಿ ಅಲ್ಲಿಗೆ ಬಂದು ಬಿದ್ದು ಹೋಗ್ತಾರೆ. ಬಿದ್ದು ಹೋಗಿದ್ದೆ ಭಾರ್ಗವಿ ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ಪ್ರಜ್ಞೆ ತಪ್ಪು ಹೋಗುತ್ತೆ. ಈ ಕಡೆ ಬೃಂದ ವಿರುದ್ಧ ಸಿಡಿದೇಳ್ತಾರೆ ಗಾಯತ್ರಿ ದೇವಿ. ಏನಿದು ಭಾರ್ಗವಿನ ಪ್ರಜ್ಞೆ ತಪ್ಪಿಸ್ದೆ ಅಂದೆ, ಇವಾಗ ನೋಡಿದ್ರೆ ಈ ರೀತಿ ಆಗಿದೆ, ಇದೇ ನಾನು ನಿನ್ ಕೆಲಸ ಮಾಡಿರೋದು, ನಮ್ ಎಲ್ಲಾ ಪ್ಲಾನ್ ಅನ್ನ ಕೂಡ ಉಲ್ಟಾ ಮಾಡಿ ಹಾಳು ಮಾಡ್ಬಿಟ್ಟಿಯಲ್ಲ ಅಂತ ಹೇಳಿ ಬೃಂದ ಮೇಲೆ ಗಾಯತ್ರಿ ದೇವಿ ರೇಗ್ತಾರೆ. ಅಷ್ಟರಲ್ಲಿ ಇಲ್ಲೇ ಇದ್ರೆ ಬಯಸ್ಕೋತೀನಿ ಅಂತ ಬೃಂದ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಾರೆ. ಇತ್ತ ಕಡೆ ಒಂದು ನೋಟಿಸ್ ಕೂಡ ಬಂದಿದೆ ಶಕ್ತಿ ಪ್ರಸಾದ್ ಗಾಯತ್ರಿ ದೇವಿಗೆ. ಇಲ್ಲಿ ಭಾರ್ಗವಿ ಅಂದೇ ಜೆ ಪಿ ಪಾಟೀಲ್ ಪರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಅನ್ನ ಹಾಕಿದ್ಲು. ಇಲ್ಲಿ ಗಾಯತ್ರಿ ದೇವಿಯಿಂದ ನಮ್ಮ ಮಾವ ಜೆ ಪಿಗೆ ಥ್ರೆಟ್ ಅಂತ ಹೇಳಿ, ಹಾಗಾಗಿ ಏನೇ ಆದ್ರೂ ಗಾಯತ್ರಿ ದೇವಿನೇ ಕಾರಣ ಆಗ್ತಾರೆ ಅನ್ನೋ ಒಂದು ರೀತಿಯ ಮಾಹಿತಿಯನ್ನ ಆರ್ಕೆ ಗಾಯತ್ರಿ ದೇವಿಗೆ ತಿಳಿಸ್ತಿದ್ದಾಗ ಗಾಯತ್ರಿ ದೇವಿಯ ಕೈ ಕಟ್ಟಾಗ್ದಾಗಿದೆ. ಹಾಗಾದ್ರೆ ಮುಂದೆ ಏನಾಗುತ್ತೆ, ಯಾವ ರೀತಿಯಲ್ಲಿ ಕತೆ ತಗೊಳ್ಳುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.